ಫ್ರೆಂಡ್ಸ್ ಎಮ್.ಆರ್. ಲರ್ನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ, ಇಂಡಿಯನ್ ಆರ್ಮಿಯ ಒಂದು ಎಕ್ಸಾಮ್ ರಿಸಲ್ಟ್ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ. ಅದರ ಒಂದು ದೈಹಿಕ ರ್ಯಾಲಿ ಅಂದರೆ ಫಿಸಿಕಲ್ ಏನೋ ನಿಮ್ಮ ಒಂದು ಫಿಸಿಕಲ್ ಇರುತ್ತೆ, ಅದರ ಒಂದು ವೇಳಾಪಟ್ಟಿನ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿ ಇರುತ್ತೆ ಅಂತ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇಲ್ಲಿ ನಿಮಗೆ ಇದರ ಒಂದು ಸಂಪೂರ್ಣ ಮಾಹಿತಿ ಹೇಳ್ತಾ ಹೋಗ್ತೇನೆ ನೋಡಿ. ಭಾರತೀಯ ಸೇನೆಯು 2025-26ನೇ ಸಾಲಿನ ನೇಮಕಾತಿಗಾಗಿ ವಲಯವಾರು ದೈಹಿಕ ರ್ಯಾಲಿ ವೇಳಾಪಟ್ಟಿಯನ್ನು ಜುಲೈ 31ರಂದು ಬಿಡುಗಡೆ ಮಾಡಿದೆ. ನೋಡಿ, ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ CCಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ನೇಮಕಾತಿಯ ಎರಡನೇ ಹಂತವಾದ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮತ್ತು ದೈಹಿಕ ಮಾಪನ ಪರೀಕ್ಷೆ ಇಲ್ಲಿ PMT ನಡೆಸಲಿದೆ. ಸದರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ವೇಳಾಪಟ್ಟಿನ ಪರಿಶೀಲನೆ ಮಾಡಲು ಅಧಿಕೃತ ವೆಬ್ಸೈಟ್ www.joinindianarmy.nic.in ಭೇಟಿ ನೀಡಿ ನೀವು ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ನೋಡಿ, ಈಗ ಅಲ್ಲಿ ನಿಮಗೆ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಅಗ್ನಿವೀರ್ 2025 ದೈಹಿಕ ರ್ಯಾಲಿ ವೇಳಾಪಟ್ಟಿಯನ್ನು ನೋಡೋದಾದರೆ, ಅಗ್ನಿವೀರ್ 2025 ರ್ಯಾಲಿ ವೇಳಾಪಟ್ಟಿಯ ಪ್ರಕಾರ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 20ರವರೆಗೆ ಭಾರತದಾದ್ಯಂತ ಏನಪ್ಪ ಅಂದರೆ ವಿವಿಧ ವಲಯಗಳಲ್ಲಿ ನಿಗದಿತ ದಿನಾಂಕದಂದು ರ್ಯಾಲಿ ನಡೆಸಲಾಗುತ್ತದೆ. ಇಲ್ಲಿ ಅಗ್ನಿವೀರ್ 2025 ದೈಹಿಕ ರ್ಯಾಲಿ ನಡೆಯುವ ವಲಯವಾರು ದಿನಾಂಕವನ್ನು ನೋಡ್ತಾ ಹೋದರೆ ನೋಡಿ, ಯಾವ ವಲಯಗಳಲ್ಲಿ ಯಾವ ದಿನಾಂಕದಂದು ನಿಮ್ಮ ಒಂದು ರ್ಯಾಲಿ ಚಾಲು ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಅಂಬಲ್ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 1ರಿಂದ 31ರವರೆಗೆ ಏನಪ್ಪ ಅಂದರೆ ನಿಮ್ಮೊಂದು ರ್ಯಾಲಿ ನಡೆಯುತ್ತೆ. ಹಾಗೆ ಬೆಂಗಳೂರು ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 8ರಿಂದ ಸೆಪ್ಟೆಂಬರ್ 16ರವರೆಗೆ ನಡೆಯುತ್ತೆ. ಹಾಗೆ ಚೆನ್ನೈ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 4ರಿಂದ ಸೆಪ್ಟೆಂಬರ್ 10ರವರೆಗೆ ನಡೆಸಲಾಗುತ್ತದೆ. ಮತ್ತು ದಾನಾಪುರ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 3ರವರೆಗೆ ನಿಮ್ಮ ಒಂದು ಏನಪ್ಪ ಅಂದರೆ ರ್ಯಾಲಿ ಇರುತ್ತೆ. ಹಾಗೆ ಜಬಲ್ಪುರ್ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 4ರಿಂದ 31ರವರೆಗೆ ನಿಮ್ಮೊಂದು ರ್ಯಾಲಿ ನಡೆಸಲಾಗುತ್ತದೆ. ಹಾಗೆ ಜೈಪುರ್ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 13ರವರೆಗೆ ನಡೆಸಲಾಗುತ್ತದೆ. ಜಲಂಧರ್ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 4ರಿಂದ ಸೆಪ್ಟೆಂಬರ್ 5ರವರೆಗೆ ನಡೆಸಲಾಗುತ್ತದೆ. ಹಾಗೆ ಕಲ್ಕತ್ತಾ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 11ರಿಂದ ಸೆಪ್ಟೆಂಬರ್ 4ರವರೆಗೆ ನಡೆಸಲಾಗುತ್ತದೆ. ಹಾಗೆ ಲಕ್ನೋ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 20ರವರೆಗೆ ನಿಮ್ಮೊಂದು ರ್ಯಾಲಿ ನಡೆಯುತ್ತೆ. ಹಾಗೆ ಪುಣೆ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 9ರಿಂದ ಸೆಪ್ಟೆಂಬರ್ 12ರವರೆಗೆ ನಡೆಸಲಾಗುತ್ತದೆ. ಮತ್ತು ಶಿಲ್ಲಾಂಗ್ ಪ್ರಧಾನ ಕಚೇರಿ RTG ವಲಯಗಳಲ್ಲಿ ಆಗಸ್ಟ್ 7ರಿಂದ ಸೆಪ್ಟೆಂಬರ್ 13ರವರೆಗೆ ರ್ಯಾಲಿ ಇರುತ್ತೆ. ಹಾಗೆ ಇಲ್ಲಿ IRO ದೆಹಲಿ ಕ್ಯಾಂಟ್ ವಲಯಗಳಲ್ಲಿ ಆಗಸ್ಟ್ 18ರಿಂದ 30ರವರೆಗೆ ನಿಮ್ಮೊಂದು ರ್ಯಾಲಿಯನ್ನು ನಡೆಸಲಾಗುತ್ತೆ. ಅಂದರೆ ನಿಮ್ಮ ಒಂದು ರ್ಯಾಲಿ ಯಾವ RTG ವಲಯಗಳಲ್ಲಿ ಬಂದಿದೆ ಅದನ್ನು ನೀವು ಡೇಟನ್ನು ಕರೆಕ್ಟಾಗಿ ನೋಡ್ಕೋಬೋದು. ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ನಮ್ಮ ಒಂದು ಕರ್ನಾಟಕದ ಇಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಏನಪ್ಪ ಅಂದರೆ ರ್ಯಾಲಿ ಬೆಂಗಳೂರು ಪ್ರಧಾನ ಕಚೇರಿ RTG ವಲಯದಲ್ಲಿ ಬರ್ಬೋದು. ಅದರ ಒಂದು ದಿನಾಂಕ ನೋಡಿ, ಆಗಸ್ಟ್ 8ರಿಂದ ಸೆಪ್ಟೆಂಬರ್ 16ರವರೆಗೆ ನಡೆಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದರ ಒಂದು PDF ಕೂಡ ನಿಮಗೆ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಇದರ ಒಂದು PDF ಸಿಗುತ್ತೆ. ಅದರಲ್ಲಿ ನೀವು ಏನಪ್ಪ ಅಂದರೆ ನಿಮ್ಮ ಒಂದು ಪ್ರಮುಖ ದಿನಾಂಕಗಳನ್ನು ನೋಡ್ಕೋಬೋದು. ಇಲ್ಲಿ ನಿಮಗೆ PDF ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಜೋನ್ ವೈಸ್ ರ್ಯಾಲಿ ಶೆಡ್ಯೂಲ್ ಫಾರ್ ದ RTG ಇಯರ್ ಆಫ್ 2025-26 ಅಂತ ಇಲ್ಲಿ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ ಎಲ್ಲಿ ನಿಮ್ಮ ಒಂದು ರ್ಯಾಲಿಯನ್ನು ನಡೆಸ್ತಾರೆ, ಹಾಗೆ ಪ್ಲೇಸನ್ನು ಕೊಟ್ಟಿದ್ದಾರೆ ಮತ್ತು ಶೆಡ್ಯೂಲನ್ನು ಕೊಟ್ಟಿದ್ದಾರೆ. ಅಂದರೆ ದಿನಾಂಕವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡಿಕೊಂಡು ನೀವು ನಿಮ್ಮ ಒಂದು ರ್ಯಾಲಿಗೆ ನೀವು ಅಟೆಂಡ್ ಆಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, HQ RTG ಝೋನ್ ಬೆಂಗಳೂರಿನ ಒಂದು ಹೇಳ್ತೀನಿ ನೋಡಿ. ನೋಡಿ, ಬೆಳಗಾಂ ARO ಏನಪ್ಪ ಅಂದರೆ ರಾಯಚೂರಿನಲ್ಲಿದೆ. 8 ಆಗಸ್ಟಿಂದ ಹಿಡಿದು 21 ಆಗಸ್ಟ್ 2025ರವರೆಗೆ. ಹಾಗೆ ತ್ರಿವಂದ್ರಂ ಅಂತ ಇಲ್ಲಿ ಇದುಕ್ಕಿನಲ್ಲಿ ನಡೆಯುತ್ತೆ. 10 ಆಗಸ್ಟಿಂದ ಹಿಡಿದು 16 ಸೆಪ್ಟೆಂಬರ್ 2025ರವರೆಗೆ ನಡೆಯುತ್ತೆ. ಸೊ ಏನಪ್ಪ ಅಂದರೆ ಇದನ್ನು ನೀವು ಡೇಟನ್ನು ಕರೆಕ್ಟಾಗಿ ನೆನಪಿಟ್ಕೋಬೇಕು, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ಳಿ.
ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ.